ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಪಾರ್ಟ್ 2. ನಾವೀಗ ಪಾತಾಳಗಂಗೆ ಹೋಗ್ತಾ ಇದ್ದೀವಿ ರೋಪ್ ವೇಲಿ. ಇದು 2 ಥರ ಹೋಗ್ಬೋದು, ಸ್ಟೆಪ್ಸಲ್ಲಿ ಕೂಡ ಹೋಗ್ಬೋದು, ರೋಪ್ ವೇಲಿ ಕೂಡ ಹೋಗ್ಬೋದು. ಇಲ್ಲಿ ನಾವು ರೋಪ್ ವೇಲಿ ಹೋಗ್ತಾ ಇದ್ದೀವಿ. ಅಪ್ಸ್ ಆ್ಯಂಡ್ ಡೌನ್ ನಾವು ಟಿಕೆಟ್ನ ಬುಕ್ ಮಾಡಿಸ್ಕೊಂಡಿದ್ದೀವಿ. ಅಂದರೆ ಇವಾಗ ಹೋಗೋದಕ್ಕೂ ಮತ್ತು ರಿಟರ್ನ್ ಬರೋದಕ್ಕೂ ಕೂಡ ನಾವು ಟಿಕೆಟ್ನ ಬುಕ್ ಮಾಡಿಸ್ಕೊಂಡಿದ್ದೀವಿ. ಸಣ್ಣ ಮಕ್ಕಳಿಗೂ ಕೂಡ ಇಲ್ಲಿ ಟಿಕೆಟ್ ತೊಗೋತಾರೆ. ಸೊ ಇದೆಲ್ಲ 2 ಸೈಡ್ ತೊಗೊಂಡ್ರೆ ನಿಮಗೆ ಅಮೌಂಟ್ ಅನ್ನೋದು ಕಡಿಮೆ ಬೀಳುತ್ತೆ. ನೀವು ಒಂದು ಸೈಡ್ ತೊಗೊಂಡು ಮತ್ತು ನೆಕ್ಸ್ಟು ಬರ್ಬೇಕಾದ್ರೆ ಒಂದು ಸೈಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ. ಬೆಟರ್ ಆಪ್ಷನ್ ಅಂದರೆ 2 ಸೈಡು ಒನ್ ಟೈಮಲ್ಲಿ ನೀವು ಟಿಕೆಟ್ ತೆಗೆಸೋದು ಬೆಟರ್ ಆಪ್ಷನ್. ಸೊ ನಾವೀಗ ಟಿಕೆಟ್ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಪಾತಾಳಗಂಗಾ. ಅಲ್ಲಿ ಕಾಣ್ತಾ ಇರೋಂಥದ್ದು ನಾಗಾರ್ಜುನ ಡ್ಯಾಮ್ ಹತ್ರನೇ ಪಾತಾಳಗಂಗಾ ಇರೋದು. ಸೊ ಇದು ನೋಡ್ತಾ ಇದ್ರೆ ಸ್ವಲ್ಪ ಭಯ ಅನಿಸುತ್ತೆ, ಆದರೂ ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ನಾವು ಹೋಗಿರೋ ಟೈಮಲ್ಲೇ ತುಂಬ ಗಾಳಿ, ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಾವು ಅಂದ್ಕೊಂಡಿದ್ದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಆದರೂ ಪರವಾಗಿಲ್ಲ, ಹೋಗಿ ನಾವು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ದು ಬಂದ್ವಿ. ಮಳೆ ಬರದೇ ಇದ್ದಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು. ನಾವು ಹೋಗಿರೋ ಟೈಮ್ ಕೂಡ ಹಾಗೆ ಇದೆ. ಸಂಜೆ ಒಂದು 3-3:30 ಹೋದ ತಕ್ಷಣವೇ ಗಾಳಿ ಮಳೆ ಎಲ್ಲ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋದು, ಸ್ನಾನ ಮಾಡೋದಕ್ಕಾದರೂ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಬಟ್ ಓಕೆ, ಸ್ನಾನ ಮಾಡಿಕೊಂಡು ಮಕ್ಕಳು ಮಾತ್ರ ಫುಲ್ ಎಂಜಾಯ್ ಮಾಡಿದರು. ಅವರಿಗಂತೂ ತುಂಬ ಖುಷಿ. ಏನಂದರೆ ನೀರಲ್ಲಿ ಸ್ನಾನ ಮಾಡೋದು, ನೀರಲ್ಲಿ ಆಟ ಆಡೋದಂದರೆ ತುಂಬ ಖುಷಿ. ಅವ್ರು ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ನಾವು ಹೋಗಿ ಪಾತಾಳಗಂಗಾ ಹತ್ರ ಇಳಿತೀವಿ ಅಂತ ಹೇಳಿ. ಇಲ್ಲಿ ನೋಡಿ, ಒಂದು ಸೈಡ್ ಹೋಗ್ತಾ ಇದ್ದಾರೆ, ಒಂದು ಸೈಡ್ ಬರ್ತಾ ಇದ್ದಾರೆ. ಚೆನ್ನಾಗಿದೆ ಇಲ್ಲಿ ರೋಪ್ ವೇ ಜರ್ನಿ, ತುಂಬ ಚೆನ್ನಾಗಿ ಅಂತ ಅನಿಸಿದೆ. ಸ್ಟೆಪ್ಸಲ್ಲಿ ಬರ್ಬೋದು. ಬಟ್ ಏನಂದರೆ ಮಕ್ಕಳನ್ನ ಕರ್ಕೊಂಡು ಅಷ್ಟು ಸ್ಟೆಪ್ಸ್ನ ಇಳಿಯೋದಕ್ಕಾಗಲ್ಲ. ಬೆಟರ್ ಆಪ್ಷನ್ ಅಂದರೆ ನೀವು ರೋಪ್ ವೇಲಿ ಬರೋದು ಬೆಟರ್ ಆಪ್ಷನ್. ಸೊ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ, ಅದೇ ಹೇಳಿದ್ನಲ್ವ, ಮಳೆ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಇಲ್ಲಿಂದನೇ ಬೋಟ್ ವೇ ಕೂಡ ಇದೆ. ಅಕ್ಕಮಹಾದೇವಿ ಗುಹೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೂ ಕೂಡ ನೀವು ಹೋಗಿ ಬರ್ಬೋದು. ಇಲ್ಲಿಂದ 1 ಅವರ್ ಜರ್ನಿ ಆಗುತ್ತೆ ನೀವು ಬೋಟಲ್ಲಿ ಹೋಗೋದಾದರೆ. ಅದು ಕೂಡ ಚೆನ್ನಾಗಿದೆ ಅಂತ ಅಂದರು. ಕದಡಿ ವನ, ಅಕ್ಕಮಹಾದೇವಿ ಗುಹೆ ಎಲ್ಲ ಕೂಡ ಇದೆ. ಏನಂದರೆ ನಾವು ಬೆಳಗ್ಗೆನೇ ಬೇಗ ಹೋಗಿದರೆ ಆಲ್ಮೋಸ್ಟ್ ಅದನ್ನು ಕೂಡ ನೋಡ್ಕೊಂಡು ಬರ್ಬೋದಿತ್ತು. ಬಟ್ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ, ಅದರಲ್ಲಿ ಮತ್ತು ಮಳೆ ಕೂಡ ಸ್ಟಾರ್ಟ್ ಆಗಿದ್ದರಿಂದ ನಾವು ಅದು ಏನೂ ಹೋಗೋದಕ್ಕಾಗಲಿಲ್ಲ. ಜಸ್ಟ್ ಪಾತಾಳಗಂಗೆ ಹೋಗಿಬಿಟ್ಟು ಅಲ್ಲಿ ಸ್ನಾನ ಮಾಡಿಕೊಂಡು ಬಂದ್ವಿ. ಇನ್ನೇನು ರೋಪ್ ವೇನ ಎಂಡಿಂಗ್ ಪಾಯಿಂಟ್ ಬಂದಿದ್ವಿ. ಇಲ್ಲಿ ನಾವು ಇಳಿದ್ಬಿಟ್ಟು ನಾವು ಮತ್ತೆ ಪಾತಾಳಗಂಗೆಗೆ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಅಲ್ಲಿಂದ ಹೋಗಬೇಕಾಗುತ್ತೆ. ಇಲ್ಲಿ ಗಂಗಾ ಪೂಜಾ ಎಲ್ಲ ಮಾಡ್ತಾರೆ. ತುಂಬ ದೂರದ ಊರುಗಳಿಂದ ಮತ್ತು ಬೇರೆ ಬೇರೆ ಸ್ಟೇಟ್ಸಿಂದನೂ ಕೂಡ ಇಲ್ಲಿ ಬರ್ತಾರೆ ಜನ. ಬಂದು ಇಲ್ಲಿ ಪೂಜೆ ಮಾಡ್ಕೋತಾರೆ ಮತ್ತು ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡ್ತಾರೆ. ಏನೋ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ಪ್ಲೇಸು. ಹಾಗೆ ಮತ್ತು ಡಿವೋಷ್ನಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ದಿನ ಆದಮೇಲೆ ಬಂದರೂ ಕೂಡ ಹ್ಯಾಪಿ ಅಂತ ಫೀಲ್ ಆಯಿತು ಮಕ್ಕಳಿಗೂ ನಮಗೂ ಎಲ್ಲರಿಗೂ ಕೂಡ. ಇವಾಗ ಮಕ್ಕಳಂತೂ ಯಾವಾಗ ಮತ್ತೆ ಸ್ಟೆಪ್ಸ್ ಇಳಿದು ಹೋಗ್ತೀವಿ ಅನ್ನೋ ಥರ ವೆಯ್ಟ್ ಮಾಡ್ತಾಯಿದ್ರು. ಇದು ರೋಪ್ ವೇ ಬಂದ್ಬಿಟ್ಟು ಲಾಸ್ಟ್ 5:30ವರೆಗೂ ಕೂಡ ಇರುತ್ತೆ. ಹಾಯ್, ಬನ್ನಿ. ಈಗ ಮೇಲಿಂದ ಕೆಳಗೆ ಬಂದಿದ್ವಿ, ಈ ಕೆಳಗಿಂದ ಮೇಲೆ ಹೋಗ್ತಾ ಇದ್ದೀವಿ. ಪಾತಾಳಗಂಗೆಗೆ ಹೋಗಿ ಸ್ನಾನ ಮಾಡ್ಕೊಂಡು ನನ್ನ ಮಗಳು, ನಾನು, ನನ್ನ ಮಗ, ನಮ್ಮ ಮನೆಯವರು ಹಾಯ್ ಮಾಡಲು. ಹಾಯ್ ನೋಡ್ರಿ, ಹೋಗ್ತಾ ಇದೆ. ಇದೆ ರೋಪು ಪಾತಾಳಗಂಗೆ. ಅದೇ ಪಾತಾಳಗಂಗೆ. ಬಟ್ ಮಳೆ ಬರ್ತಾ ಇದೆ ಇವತ್ತು ಫುಲ್ಲು. ನನ್ನ ಮಗ, ನಮ್ಮ ಮನೆಯವ್ರು ಇವರು. ನೋಡ್ರಿ, ಪಾತಾಳಗಂಗೆ ಇದೆಲ್ಲ ಮಳೆ ಬರ್ತಾ ಇದೆ ಫುಲ್. ಎಲ್ಲರೂ ತೋರಿಸ್ಕೊಂಡ್ಬಿಟ್ಟಿದ್ದೀವಿ ಇವತ್ತು. ಫುಲ್ ಮಳೆ ಎಲ್ಲ ತೋರಿಸ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅದೇ ಡ್ಯಾಮು. ಬಂತು ಇನ್ನೇನು ಸ್ವಲ್ಪ. ಅಲ್ಲಿ ಕಾಣುತ್ತೆ ಅಲ್ಲ, ಅಲ್ಲಿಗೆ ಬಂದ್ರೆ ಫಿನಿಶ್. ಅಲ್ಲಿಂದ ರೂಮಿಗೆ ಹೋಗೋದಲ್ಲಮ್ಮ.
ಎಂಟಿ ರೋಪ್ ಹೋಗ್ತಾ ಇದಾವ ನೋಡ್ರಿ ಅಲ್ಲಿ. ಸುಮ್ನಿರೋ ಈ ಕಡೆ ಒಂದು ಸುಮ್ಮನೆ ಟರ್ನ್ ಮಾಡು ಡ್ಯಾಮ್ ನನಗೆ ಕೈ ಇದು ಗ್ರಿಪ್ ಇಲ್ಲ, ಕರೆಕ್ಟಾಗಿ ಹಿಡ್ಕೊಂಡಿನಿ ನಾನು. ಡ್ಯಾಮ್ ಕಾಣಿಸ್ತದ ಅಂತ ಹೋಗ್ತಿದೆ. ಇನ್ನೇನು ಸ್ವಲ್ಪ ದೂರ ಯಪ್ಪ ಮಳೆ ಎಲ್ಲ ಹಿಂಗ್ ಬರ್ತಾ ಇದೆ. ಎಷ್ಟು ನೋಡ್ರಿ ಹೆಂಗಿದೆ ಎಲ್ಲ ಗುಡ್ಡ ಸುತ್ತೋರ್ದು ಫುಲ್ ರೌಂಡ್ ಆಫ್ ಗುಡ್ಡ. ಅಲ್ಲಿ 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 ಎಲ್ಲ ಅಲ್ಲೆಲ್ಲೆಲ್ಲಿ ಮನೆಗಳು ಭಾರಿ ಚೆನ್ನಾಗಿದೆ ಲೊಕೇಶನ್. ಶ್ರೀಶೈಲಂ ಪಾತಾಳ ಗಂಗೆ. ಬಾಯ್, ನಮ್ದು ಎಂಡಿಂಗ್ ಪಾಯಿಂಟ್ ಬಂತು. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಶ್ರೀಶೈಲಂ ಗೋಪುರ ಮುಂದೆ ಇದ್ದೀವಿ. ಅಲ್ಲಿ ಮಾಡ್ತಕ್ಕಂಥ ವಿಡಿಯೋ ಇದು. ಸಂಜೆ ಟೈಮಲ್ಲಿ 6ನೇ ತಾರೀಕು ಮೇ ತಿಂಗಳಲ್ಲಿ. ಇಲ್ಲೆಲ್ಲ ಫ್ಯಾಮಿಲಿ ಸಮೇತ ಬಂದಿದ್ವಿ. ನನ್ನ ಮಗ, ನಮ್ಮ ಮನೆಯವರು. ಇಲ್ಲಿ ಟೆಂಪಲ್ ಮುಂದ್ಗಡೆ ದೀಪ ಹಚ್ಚಲಿಕ್ಕಂತಂದು ಬಂದಿದ್ವಿ. ತೋರಿಸ್ತಿದ್ದೀನಿ ಅದು. ತೋರ್ಸಂತ ನೋಡ್ರಿ, ಇಲ್ಲಿ ದೀಪ ಎಲ್ಲ ಕಾಣ್ತಿದೆಯಲ್ಲ. ಎಲ್ಲರೂ ಈ ಥರ ಹಚ್ಚಿದ್ದಾರೆ. ಇಲ್ಲಿ ಫ್ರೆಶ್ ಆಗಿ ಕಾಣ್ತಿದೆ. ಇದು 365 ತೋರಿಸ್ತಾ ಇದ್ದೀನಿ. ಅಲ್ಲಿದು 365 ಇರ್ತಕ್ಕಂಥ ಹೇಳಿದದು. ಅದರಿಂದ ಹಚ್ಚಿದೆ. ವರ್ಷದ 365 ದಿವಸನೂ ನಾವು ದೀಪ ಹಚ್ಚಿದ್ವಿ ಅನ್ನೋ ಥರ ಒಂದು ನಂಬಿಕೆ. ಹಂಗಾಗಿ ಒಂದು 365 ದಿವಸದಲ್ಲಿ ಆತನ ಮುಂದೆ, ಗಿರಿ ಮುಂದೆ ನಾವು ಹಚ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ, ಆ ಒಂದು ಉದ್ದೇಶದಲ್ಲಿ ಅದನ್ನ ಹಚ್ಚೋದು. ಅದನ್ನ ಎಲ್ಲರೂ ಬಂದು ಇಲ್ಲಿ ಹಚ್ತಾರೆ ಒಬ್ಬೊಬ್ಬರು ಭಕ್ತಿಯಿಂದ. ನೋಡಿ ಹಚ್ಚಿದ್ದಾರೆ. ಅದೇ ಗೋಪುರ ಕಾಣ್ತಿದೆಯಲ್ಲ, ಅದ್ರ ಮುಂದ್ಗಡೆನೇ ಇಲ್ಲಿ ಹಚ್ಚೋದು. ಶೃಂಗೇರಿ ಶಂಕರ ಮಠಂ ಅಂತಂದು ಇದೆ ಲೆಫ್ಟ್ ಸೈಡಲ್ಲಿ. ಇದೆಲ್ಲ ಕಾಣುತ್ತೆ ನೋಡ್ರಿ. ಯುಗಾದಿ ಆಮೇಲೆ ದಸರಾ ಟೈಮಲ್ಲಿ ಬಿಸಿಲಿರುತ್ತೆ ಅಂತಂದು ರೋಡ್ ಮಧ್ಯದಲ್ಲಿ ಈ ಥರ ಪೆಂಡಲ್ ಥರ ಹಾಕಿದ್ದಾರೆ. ಅದ್ರದ್ದು ನೋಡ್ರಿ ಇದು. ಪೂರ್ತಿ ಫುಲ್ಲು ಸ್ಟ್ರೈಟ್. ನನ್ನ ಮಗಳು ಫ್ರೆಂಡ್ಸ್. ಹಾಯ್, ನನ್ನ ಮಗ. ನೋಡಿ ಫ್ರೆಂಡ್ಸ್, ಅಲ್ಲಿ ಪೂಜೆ ಮಾಡಿರೋ ಬಿಸಾಕ್ಬೇಕು. ಬನ್ನಿ ಫ್ರೆಂಡ್ಸ್, ಮತ್ತೆ ಜರ್ನಿ ಕಂಟಿನ್ಯೂ ಆಗುತ್ತೆ, ನೋಡೋಣ. ಬನ್ನಿ. ಅದೇ ದೀಪ ಎಲ್ಲ ಹಚ್ಚಿದ್ದಾರೆ. ಬನ್ನಿ, ಪಾತಾಳ ಗಂಗಿಗೆ ಹೋಗೋ ದಾರಿನ ನೋಡ್ಕೊತ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಕಾಯಿ 35 ರೂಪಾಯಿ, 35 ರುಪೀಸ್ ಅಂತ ಬರೆದಿದ್ದಾರೆ. ಒಂದು ಕಾಯಿ 35 ರುಪೀಸು, 2 ಕಾಯಿ ತಗೊಂಡ್ರೆ 70. ಇನ್ನು ಭಕ್ತಾದಿಗಳು ದೇವಸ್ಥಾನಕ್ಕಿನ್ನು ಹೋಗ್ತಾ ಇದ್ದಾರೆ. ಸಂಜೆ ಇವಾಗ 6:30 ಆಗಿತ್ತು ಟೈಮು. ನೋಡ್ರಿ, ಆರೂವರೆ ಆದರೂ ಇನ್ನೂ ಭಕ್ತಾದಿಗಳು ಕಮ್ಮಿ ಆಗ್ತಾ ಇಲ್ಲ, ಬರ್ತಾನೆ ಇದ್ದಾರೆ. ನಾವು ಬೆಳಗ್ಗೆನೇ ದರ್ಶನ ಮಾಡಿದ್ವಿ. ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಸೈಡಿಗೆ ಇಲ್ಲಿ ಕಾಣುತ್ತಿದೆಯಲ್ಲ, ಅದೇ ನಾವು ಸ್ಟೇ ಆಗಿರ್ತಕ್ಕಂಥ ರೂಮು. ತೋರಿಸ್ತೀನಿ ತಡ್ರಿ.
ಹಾಂ ತೋರ್ಸೋಣ ನೋಡಿ ಫ್ರೆಂಡ್ಸ್, ಶ್ರೀಶೈಲಂ ವೀರಶೈವ ಸಂಘ ಅಂತಂದು ಇದೆ ಅಲ್ಲ ಫ್ರೆಂಡ್ಸ್, ಅದೇ ರೂಮಲ್ಲಿ ನಾವು ಉಳ್ಕೊಂಡಿದ್ವಿ, ಶ್ರೀಶೈಲ ವೀರಶೈವ ಸಂಗಮ ಅಂತಂದು. ನೋಡಿ ಫ್ರೆಂಡ್ಸ್, ಅಲ್ಲೇ ಕ್ಯೂ ಇರೋದು. ಅದೇ ಕ್ಯೂ ಹೋಗೋದು ಲೈನು. ಫ್ರೀ ಉಚಿತ ದರ್ಶನಕ್ಕೆ ದಾರಿ ಅಂತಂದು ಇದೆ ಅಲ್ಲಿ. ಬಾ, ಸಂಜೆ ಆದರೂ ಭಕ್ತರು ಇನ್ನೂ ಕಮ್ಮಿ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತಿದ್ದಾರೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಈ ಕಡೆಗೆ ಲೆಫ್ಟ್ ಸೈಡಿಗೆಲ್ಲ ಶ್ರೀ ಲಲಿತಾಂಬ ವಾಣಿಜ್ಯ ಸಮುದಾಯಮು ಅಂತಂದಿದೆ. ಅಲ್ಲೆಲ್ಲ ವಿಭೂತಿ, ಕುಂಕುಮ, ಪ್ರತಿಯೊಂದು ನಮಗೆ ದೇವರು ಬಳಕೆ ಮಾಡ್ತಕ್ಕಂಥ ಸಾಮಾನುಗಳೆಲ್ಲ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ. ನೋಡಿ ಫ್ರೆಂಡ್ಸ್, ಲೆಫ್ಟಿಗೆ ಇದೆ, ರೈಟಿಗೆ ಇದೆ, ಇನ್ನೂ ತುಂಬ ಇದೆ ಒಳಗಡೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಾಣ್ತಾ ಇದೆ. ಬೇಡ ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ ಒಳಗಡೆ ತುಂಬ ಚೆನ್ನಾಗಿದೆ, ಭಾಳ ಇದೆ ಅಂಗಡಿಗಳಲ್ಲಿ.